ನಮಸ್ಕಾರ. ಈ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾವು ವಿಜಯ್ ಕರ್ನಾಟಕ ಲೇಖನದಿಂದ ಆಯ್ದುಕೊಂಡಿರುವ ಒಂದು ಸಖತ್ ಕುತೂಹಲಕಾರಿ ಆಧ್ಯಾತ್ಮಿಕ ರಹಸ್ಯದ ಬಗ್ಗೆ ಮಾತಾಡಲಿದ್ದೇವೆ. ನಮ್ಮ ಹಿಂದೂ ಧರ್ಮದಲ್ಲೇ ಪ್ರತಿಯೊಂದು ನಂಬಿಕೆ ಅಥವಾ ಆಚರಣೆಯ ಹಿಂದೆಯೂ ಒಂದು ಪಕ್ಕಾ ಲಾಜಿಕ್ ಇರುತ್ತೆ, ಹೌದಲ್ವಾ? ನಾವು ದಿನನಿತ್ಯ ನೋಡುವ, ಬಳಸುವ ವಸ್ತುಗಳ ಹಿಂದೆ ಕೂಡ ಒಂದು ದೊಡ್ಡ ವಿಜ್ಞಾನವೇ ಅಡಗಿರುತ್ತೆ. ಬನ್ನಿ, ನಮ್ಮ ಭಾರತೀಯ ಸಂಪ್ರದಾಯದ ಅತ್ಯಂತ ಆಳವಾದ ಮತ್ತು ಅಷ್ಟೇ ಅಚ್ಚರಿ ಮೂಡಿಸುವಂಥ ಒಂದು ವಿರೋಧಾಭಾಸವನ್ನು ಅರ್ಥ ಮಾಡಿಕೊಳ್ಳೋಣ. ಸರಿ, ಈಗ ನೇರವಾಗಿ ವಿಷಯದ ಒಳಗೆ ಹೋಗೋಣ. ನಮ್ಮೆಲ್ಲರ ಮನೆಗಳಲ್ಲಿ ಯಾಮೇ ಶುಭ ಕಾರ್ಯವಿರ್ಲಿ ಅಥವಾ ಪೂಜೆ ಇರ್ಲಿ, ಅಲ್ಲಿ ಅರಿಶಿನ ಇರ್ಲೇಬೇಕು, ಖಂಡಿತ ತಾನೇ? ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಎದುರಾಗತ್ತೆ. ಇಷ್ಟೊಂದು ಪವಿತ್ರವಾದ, ಮಂಗಳಕರವಾದ ವಸ್ತು ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬರಾದ ಪರಶಿವನಿಗೆ ಮಾತ್ರ ಕಟ್ಟುನಿಟ್ಟಾಗಿ ನಿಷೇಧಿಸಲ್ಪಟ್ಟಿದೆ. ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತಲ್ವಾ? ಮಂಗಳಕರವಾದದ್ದೇ ದೇವರಿಗೆ ಪ್ರಿಯವಾಗಬೇಕಿತ್ತು, ಆದ್ರೆ ಇಲ್ಲಿ ನಿಯಮ ಮಾತ್ರ ಸಂಪೂರ್ಣ ಉಲ್ಟಾ ಇದೆ. ಇಲ್ಲಿ ನಾವು ಎರಡು ಬೇರೆ ಬೇರೆ ಆಚರಣೆಗಳ ನಡುವಿನ ದೊಡ್ಡ ಅಂತರವನ್ನು ಸ್ಪಷ್ಟವಾಗಿ ಗಮನಿಸಬಹುದು. ಒಂದೆಡೆ, ಬಹುತೇಕ ಎಲ್ಲಾ ದೇವರು ಮತ್ತು ದೇವತೆಯರನ್ನು ಪೂಜಿಸುವಾಗ ನಾವು ಅರಿಶಿಣವನ್ನು ಧಾರಾಳವಾಗಿ ಬಳಸ್ತೇವೆ. ಅದು ಸಾರ್ವತ್ರಿಕ ಮತ್ತು ಅತ್ಯಂತ ಪವಿತ್ರವಾದ ಅರ್ಪಣೆ ಅಂತಾನೆ ನಂಬಿದ್ದೇವೆ. ಆದರೆ ಇನ್ನೊಂದೆಡೆ, ಶಿವನ ಪೂಜೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಶಿವಲಿಂಗಕ್ಕೆ ಅರಿಶಿಣವನ್ನು ಅರ್ಪಿಸುವುದು ಕಟ್ಟುನಿಟ್ಟಿನಾಗಿ ನಿಷೇಧ. ಈ ಕಠಿಣ ನಿಯಮದ ಹಿಂದೆ ಸುಮ್ಮನೆ ಯಾವುದೋ ಕುರುಡು ನಂಬಿಕೆ ಇಲ್ಲ, ಬದಲಾಗಿ ಒಂದು ದೊಡ್ಡ ತಾರ್ಕಿಕ ಮತ್ತು ಸಾಂಕೇತಿಕ ಅರ್ಥನೇ ಅಡಗಿದೆ. ಅದೇನಂತ ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೆಯದಾಗಿ, ಸರಳತೆಯ ಸಾಕಾರ ಮೂರ್ತಿಯಾದ ಭೋಲೆನಾಥನ ಸ್ವರೂಪದ ಬಗ್ಗೆ ನೋಡೋಣ. ಶಿವನನ್ನು ಭಕ್ತರು ಪ್ರೀತಿಯಿಂದ ಭೋಲೆನಾಥ ಅಂತ ಕರೀತಾರೆ. ಭೋಲೆನಾಥ ಅಂದ್ರೆ ಯಾರು? ಅತ್ಯಂತ ಸರಳವಾಗಿ ಕನಿಷ್ಠ ಜೀವನ ನಡೆಸುವ ದೇವತೆ ಆತ. ಆತನಿಗೆ ಭಕ್ತರು ತಮ್ಮ ಸಂಪತ್ತನ್ನಾಗಲಿ ಆಡಂಬರವನ್ನಾಗಲಿ ಪ್ರದರ್ಶಿಸುವ ಅಗತ್ಯವೇ ಇಲ್ಲ. ಈ ಪಂಚಪಕ್ಷ ಪರಮಾನ್ನ, ದುಬಾರಿ ಹಣ್ಣು ಹಂಪಲು, ಚಿನ್ನ ಬೆಳ್ಳಿಯ ಆಭರಣಗಳು ಅಥವಾ ಅದ್ದೂರಿ ಅಲಂಕಾರಗಳು ಯಾವುವೂ ಶಿವನಿಗೆ ಬೇಕಾಗಿಲ್ಲ. ಆತ ಕೇವಲ ಶುದ್ಧವಾದ, ಸರಳವಾದ ಭಕ್ತಿಗೆ ಮಾತ್ರ ಒಲಿಯುವನು. ಹಾಗಾಗಿನೇ ಅತ್ಯಂತ ಆಕರ್ಷಕವಾದ ಮತ್ತು ಅಲಂಕಾರಿಕವಾದ ವಸ್ತುಗಳನ್ನು ಶಿವನಿಂದ ಸ್ವಲ್ಪ ದೂರನೇ ಇಡಲಾಗುತ್ತದೆ. ಎರಡನೇ ಪ್ರಮುಖ ಅಂಶಂ, ಪ್ರಾಚೀನ ಗ್ರಂಥವಾದ ಶಿವಪುರಾಣದಲ್ಲಿ ಉಲ್ಲೇಖಿಸಿರುವ ನಿಯಮಗಳು. ಈಗ ಇಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ಸಂಗತಿಯೇನು ಅಂದ್ರೆ, ನಾವು ಇಷ್ಟೊತ್ತು ಮಾತಾಡ್ತಿರೋ ಈ ನಿಯಮ ನೇರವಾಗಿ ಶಿವಪುರಾಣದಿಂದ ಬಂದಿರೋದು. ನಿಮ್ಗೆಲ್ಲ ಗೊತ್ತಿರ್ಬೋದು, ಶಿವಪುರಾಣ ಅಂದ್ರೆ ಶಿವ ಮತ್ತು ಪಾರ್ವತಿಯರ ಜೀವನ, ಜೊತೆಗೆ ಅವರನ್ನು ಪೂಜಿಸುವ ನಿಖರವಾದ ಧಾರ್ಮಿಕ ವಿಧಾನಗಳನ್ನು ವಿವರವಾಗಿ ತಿಳಿಸುವ ಅತ್ಯಂತ ಪ್ರಾಚೀನ ಗ್ರಂಥ. ಇದೇ ಗ್ರಂಥದ ಒಂದು ಅಧ್ಯಾಯದಲ್ಲಿ ಶಿವನನ್ನು ಪೂಜಿಸುವಾಗ ಯಾವುದನ್ನು ಇಡಬಾರ್ದು, ಯಾವುದನ್ನು ಅರ್ಪಿಸಬಾರ್ದು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ನಿಷೇಧಗಳ ಪಟ್ಟಿಯೇ ಇದೆ. ಮತ್ತು ಆ ಪಟ್ಟಿಯಲ್ಲಿ ನಾವು ದಿನ ಬಳಸುವ ಅರಿಶಿನ ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೆ. ಮುಂದಿನ ಹಂತವಾಗಿ ಶಿವಲಿಂಗದ ರಹಸ್ಯ, ಅಂದರೆ ಅಗಾಧ ಶಕ್ತಿ ಮತ್ತು ಅದನ್ನು ತಂಪಾಗಿಸುವ ಪ್ರಕ್ರಿಯೆಯ ಬಗ್ಗೆ ಗಮನಹರಿಸೋಣ. ನಮ್ಮ ಧರ್ಮಗ್ರಂಥಗಳ ಪ್ರಕಾರ ಶಿವಲಿಂಗವು ಪುರುಷತತ್ವವನ್ನು ಅಥವಾ ಅಗಾಧವಾದ ಪುರುಷ ಶಕ್ತಿಯನ್ನು ಪ್ರತಿನಿಧಿಸುತ್ತೆ. ಇದು ಶಿವನ ಅಪಾರವಾದ ಶಕ್ತಿಯ ಅಭಿವ್ಯಕ್ತಿ. ಈ ಬೃಹತ್ ಶಕ್ತಿಯು ಸ್ವಾಭಾವಿಕವಾಗಿಯೇ ಅತ್ಯಂತ ಹೆಚ್ಚಿನ ಉಷ್ಣತೆಯನ್ನು, ಅಂದರೆ ವಿಪರೀತವಾದ ಶಾಖವನ್ನು ಉತ್ಪಾದನೆ ಮಾಡುತ್ತೆ. ಇಂತಹ ಪ್ರಬಲವಾದ ಶಕ್ತಿಗೆ ನಾವು ಉಷ್ಣತೆಯನ್ನು ಇನ್ನಷ್ಟು ಹೆಚ್ಚಿಸುವಂತಹ ವಸ್ತುಗಳನ್ನು ಅರ್ಪಿಸಿದರೆ ಏನಾಗುತ್ತೆ? ಆ ಶಕ್ತಿಯ ಸಮತೋಲನ ಸಂಪೂರ್ಣವಾಗಿ ತಪ್ಪಿಹೋಗುತ್ತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅರಿಶಿಣವು ಮೂಲತಃ ಉಷ್ಣತೆಯನ್ನು ಅಥವಾ ಶಾಖವನ್ನು ಉಂಟುಮಾಡುವ ಗುಣವನ್ನು ಹೊಂದಿದೆ. ಮತ್ತು ಇದು ನಮಗೆ ಒಂದು ವಿಷಯವನ್ನು ಅತ್ಯುತ್ತಮವಾಗಿ ವಿವರಿಸುತ್ತೆ. ಶಿವಲಿಂಗದ ಅಗಾಧವಾದ ಉಷ್ಣತೆಯನ್ನು ಸಮತೋಲನಗೊಳಿಸಲು ನಮಗೆ ತಂಪಾಗಿಸುವ ಗುಣಲಕ್ಷಣಗಳನ್ನು ಹೊಂದಿರುವ ವಸ್ತುಗಳ ಅಗತ್ಯ ಖಂಡಿತ ಇದೆ. ಅದಕ್ಕಾಗಿಯೇ ಶಿವನಿಗೆ ಯಾವಾಗಲೂ ಹಾಲು, ಶ್ರೀಗಂಧ ಮತ್ತು ಭಸ್ಮದಿಂದ ಅಭಿಷೇಕ ಹಾಗೂ ಪೂಜೆ ಮಾಡೋದು. ಈ ಎಲ್ಲಾ ವಸ್ತುಗಳು ನೈಸರ್ಗಿಕವಾಗಿಯೇ ದೇಹವನ್ನು ಮತ್ತು ಶಕ್ತಿಯನ್ನು ತಂಪಾಗಿಸುವ ಗುಣವನ್ನು ಹೊಂದಿವೆ. ಅರಿಶಿಣವು ಉಷ್ಣಕಾರಕ ಆಗಿರೋದ್ರಿಂದ ಈ ತಂಪಾಗಿಸುವ ಪ್ರಕ್ರಿಯೆಗೆ ಅದು ಸಂಪೂರ್ಣವಾಗಿ ವಿರುದ್ಧವಾಗಿದೆ ಅಲ್ವಾ? ಬನ್ನಿ, ಈಗ ಇದು ಹೇಗೆ ಇನ್ನಷ್ಟು ವಿಸ್ತಾರಗೊಳ್ಳುತ್ತದೆ ಅಂತ ನೋಡೋಣ. ತಪಸ್ವಿ ಜೀವನ ಮತ್ತು ಲೌಕಿಕ ಸೌಂದರ್ಯದ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳೋಣ. ಹಾಗಾಗಿ ಇಲ್ಲಿನ ಅತ್ಯಂತ ಪ್ರಮುಖ ಅಂಶ ಏನು ಅಂದ್ರೆ, ಈ ಎರಡು ತತ್ವಗಳ ನಡುವೆ ಇರುವ ಒಂದು ಸಾಂಕೇತಿಕ ಸಂಘರ್ಷ. ನೋಡಿ, ಅರಿಶಿನ ಅನ್ನೋದು ಸ್ತ್ರೀಯರ ಸೌಂದರ್ಯವನ್ನು ಹೆಚ್ಚಿಸುವ ಸಾಧನ.
ಅದು ಲೌಕಿಕ ಸುಖಗಳನ್ನು, ಅಲಂಕಾರವನ್ನು ಮತ್ತು ಪ್ರಾಪಂಚಿಕ ಆಕರ್ಷಣೆಯನ್ನು ಪ್ರತಿನಿಧಿಸುತ್ತೆ. ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ನಮ್ಮ ಶಿವನು ವೈರಾಗ್ಯದ ಸಂಕೇತ. ಆತ ಯಾವಾಗಲೂ ಲೌಕಿಕ ಸುಖಗಳಿಂದ ದೂರವಿರುವ ಒಬ್ಬ ಮಹಾನ್ ತಪಸ್ವಿ. ಪ್ರಾಪಂಚಿಕ ಆಕರ್ಷಣೆಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿ ಬ್ರಹ್ಮಚರ್ಯವನ್ನು ಪಾಲಿಸುವವನು. ಹಾಗಾಗಿ ಸೌಂದರ್ಯ ಮತ್ತು ಲೌಕಿಕ ಸುಖದ ಸಂಕೇತವಾಗಿರುವ ಅರಿಶಿಣವು ತಪಸ್ವಿ ಮತ್ತು ಬ್ರಹ್ಮಚಾರಿಯಾದ ಶಿವನಿಗೆ ಎಂದಿಗೂ ಒಗ್ಗುವುದಿಲ್ಲ. ಇದು ಕೇವಲ ಒಂದು ವಸ್ತುವಿನ ನಿರಾಕರಣೆ ಅಲ್ಲವೇ ಅಲ್ಲ, ಬದಲಾಗಿ ಇದೊಂದು ತತ್ವದ ನಿರಾಕರಣೆ. ಎಷ್ಟೊಂದು ಅದ್ಭುತವಾಗಿದೆ ಅಲ್ವಾ? ನಮ್ಮ ಅಡುಗೆ ಮನೆಯಲ್ಲಿರೋ ದೈನಂದಿನ ಪೂಜೆಯಲ್ಲಿ ಬಳಸೋ ಕೇವಲ ಒಂದು ಸಾಧಾರಣ ಸಾಂಬಾರ ಪದಾರ್ಥದ ಹಿಂದೆ ಇಷ್ಟೊಂದು ಅಗಾಧವಾದ ಶಕ್ತಿಯ ವಿಜ್ಞಾನ ಮತ್ತು ಸಾಂಕೇತಿಕ ಅರ್ಥ ಅಡಗಿದೆ. ನಮ್ಮ ಪೂರ್ವಜರು ರೂಪಿಸಿದ ಪ್ರತಿಯೊಂದು ಆಚರಣೆಯೂ ಕೇವಲ ಮೂಢನಂಬಿಕೆ ಖಂಡಿತ ಅಲ್ಲ, ಬದಲಾಗಿ ಪ್ರಕೃತಿ, ಶಕ್ತಿ ಮತ್ತು ಜೀವನದ ತತ್ವಗಳನ್ನು ಆಧರಿಸಿದ ಒಂದು ವ್ಯವಸ್ಥಿತ ವಿಜ್ಞಾನ. ಕೇವಲ ಒಂದು ಅರಿಶಿಣದಲ್ಲಿ ಇಷ್ಟೊಂದು ಆಳವಾದ ತರ್ಕ ಇದ್ರೆ ನಮ್ಮ ದೈನಂದಿನ ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಇನ್ನಷ್ಟು ಗುಪ್ತಾರ್ಥಗಳು ಅಡಗಿರಬಹುದು. ಯೋಚಿಸಿ. ಈ ವಿಶ್ಲೇಷಣೆ ನಿಮ್ಮ ದೈನಂದಿನ ಆಚರಣೆಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಪ್ರೇರೇಪಿಸಿದೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಸುತ್ತಮುತ್ತಲಿನ ಇಂತಹ ಇನ್ನಷ್ಟು ರಹಸ್ಯಗಳನ್ನು ಹುಡುಕುವ ಕುತೂಹಲ ನಮ್ಮೆಲ್ಲರಲ್ಲಿ ಜಾಗೃತವಾಗಿರಲಿ. ಈ ಅತ್ಯಂತ ಆಸಕ್ತಿದಾಯಕವಾದ ವಿಶ್ಲೇಷಣೆಯಲ್ಲಿ ಜೊತೆಯಾಗಿದ್ದಕ್ಕಾಗಿ ತುಂಬ ಧನ್ಯವಾದಗಳು.